ಕನಕಪುರ. ಜನಸಾಮಾನ್ಯರು ಮೂಲಭೂತ ಸೌಕರ್ಯಗಳನ್ನು ಕೇಳಲು ನಗರಸಭೆಗೆ ಬರುತ್ತಾರೆ. ಇಲ್ಲಿಯವರೆಗೆ ಯಾವೊಬ್ಬ ಪ್ರಜೆಯೂ ಸಹ ನಮಗೊಂದು ಗಿಡ ಕೊಡಿ ಎಂದು ಬಂದಿಲ್ಲವೆಂದು ನಗರಸಭಾ ಆಯುಕ್ತರಾದ ಮಹದೇವ್ ಹೇಳಿದ್ದಾರೆ. ಕನಕಪುರ ನಗರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ನಗರಸಭೆಗೆ ಬರುವ ಪಟ್ಟಣವಾಸಿಗಳು ತಮ್ಮ ತಮ್ಮ ಮನೆಗಳ ಮುಂದೆ ರಸ್ತೆ, ಚರಂಡಿ ನಿರ್ಮಾಣ ಮಾಡಿಕೊಡಿ, ಮನೆಗಳನ್ನು ಕಟ್ಟಿಕೊಡಿ, ತಮ್ಮ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುದಾನವನ್ನು ಕೊಡಿ ಎಂದು ಕೋರಿಕೆ ಸಲ್ಲಿಸುತ್ತಾರೆ. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಪ್ರಜೆಯೂ ಸಹ ತಮ್ಮ ಮನೆಯ ಮುಂದೆ ಮರವನ್ನು ಬೆಳೆಸಲು ಒಂದು ಗಿಡವನ್ನು ಕೊಡಿ ಎಂದು ಕೇಳಿಲ್ಲವೆಂದು ವಿಷಾದ ವ್ಯಕ್ತಪಡಿಸಿದರು. ನಗರದ ಮನೆಗಳಿಂದ ಸಂಗ್ರಹಿಸುವ ತ್ಯಾಜ್ಯದಿಂದ ಉತ್ತಮ ಗೊಬ್ಬರವನ್ನು ನಗರಸಭೆ ಸಂಗ್ರಹಿಸಿದ್ದು, ಆಸಕ್ತರು 1 ಕೆಜಿಗೆ 2 ರೂಪಾಯಿನಂತೆ ಖರೀದಿ ಮಾಡಲು ಕರೆ ನೀಡಿದ್ದಾರೆ. ನಗರಸಭಾ ಅಧ್ಯಕ್ಷೆ ಹೇಮರಾಜುರವರು ಈ ಸಂದರ್ಭದಲ್ಲಿ ಮಾತನಾಡಿ, ನಮ್ಮ ಮುಂದಿನ ಪ್ರಜೆಗಳು ಭವಿಷ್ಯದಲ್ಲಿ ರಕ್ಷಿಸಬೇಕಾದರೆ ಗಿಡಗಳನ್ನು ನೆಟ್ಟು ಮರಗಳನ್ನು ಬೆಳೆಸಬೇಕಾದ ಅನಿವಾರ್ಯತೆ ಇದೆ. ಒಳ್ಳೆಯ ಗಾಳಿಯಿಂದ ಮನುಷ್ಯ ಆರೋಗ್ಯವಂತನಾಗಿರಲು ಸಾಧ್ಯವೆಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಲಯನ್ ಮರಸಪ್ಪ ರವಿರವರು ಮಾತನಾಡಿ, ನಗರಸಭೆ ಉತ್ತಮವಾದ ಕಾರ್ಯವನ್ನು ಮಾಡುತ್ತಿದೆ. ಎಲ್ಲಿ ಗಿಡಗಳನ್ನು ನೆಟ್ಟು ಬೆಳೆಸುತ್ತೀವೋ ಅಲ್ಲಿ ಆರೋಗ್ಯವಂತರಾಗಿರುತ್ತಾರೆ. ಗಿಡ ಮರಗಳು ಮನುಷ್ಯನಿಗೆ ಮತ್ತು ಪ್ರಾಣಿ ಪಕ್ಷಿಗಳಿಗೆ ಸಹ ಅನುಕೂಲವನ್ನು ಕಲ್ಪಿಸಿಕೊಡುತ್ತವೆ. ಮರದಿಂದ ಬರುವ ಹಣ್ಣು ಹಂಪಲು ಮನುಷ್ಯನಿಂದ ಹಿಡಿದು ಪಶು ಪಕ್ಷಿಗಳನ್ನು ತಿಂದು ಜೀವಿಸಲು ಪ್ರಯೋಜನಕಾರಿಯಾಗಿರುತ್ತವೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹಾಗೆಯೇ ನಗರಸಭೆಯ ವ್ಯಾಪ್ತಿಯಲ್ಲಿ ಹೆಚ್ಚು ಗಿಡಗಳನ್ನು ನೆಟ್ಟು ಜನಸಾಮಾನ್ಯರಿಗೆ ಆರೋಗ್ಯವನ್ನು ಕಲ್ಪಿಸಿಕೊಡುವಂತೆ ಈ ಸಂದರ್ಭದಲ್ಲಿ ಅವರು ಕೋರಿಕೆ ಸಲ್ಲಿಸಿದರು. ಉಪಾಧ್ಯಕ್ಷರಾದ ಸೈಯದ್ ಸಾದಿಕ್, ನಗರಸಭಾ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀದೇವಮ್ಮ, ಸದಸ್ಯರಾದ ನಾಗರಾಜು, ಲಕ್ಷ್ಮಮ್ಮ, ವೀರೇಶ್, ನಗರಸಭಾ ಸಿಬ್ಬಂದಿಯಾದ ಮಲ್ಲಿಕಾರ್ಜುನ್ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನದ 2025ರ ಧ್ಯೇಯ ವಾಕ್ಯ ಅದನ್ನು ಕೂಡ ಹೇಳ್ತೀನಿ, ಅದನ್ನು ಕೂಡ ಎಲ್ಲರೂ ಕೂಡ ಹೇಳ್ಬೇಕಂತ ಮನವಿ ಮಾಡ್ತೀನಿ ಸರ್. ವಿಶ್ವ ಪರಿಸರ ದಿನ 2025ರ ಧ್ಯೇಯ ವಾಕ್ಯ ಜಾಗತಿಕ ಮಟ್ಟದಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯ ನಿರ್ಮೂಲನೆ, ಪ್ಲಾಸ್ಟಿಕ್ ಹೊರಗೆ ಬಟ್ಟೆ ಒಳಗೆ, RRR ಕೇಂದ್ರಗಳಲ್ಲಿ ಪ್ಲಾಸ್ಟಿಕ್ ಸಂಗ್ರಹದ ಅಭಿಯಾನಗಳು, ಸ್ವಚ್ಛ ಭಾರತ, ಹಸಿರು ಭಾರತ, ಹಸಿರು ಪ್ರತಿಜ್ಞೆ, ವುಮೆನ್ ಫಾರ್ ಟ್ರೀಸ್, ಮರಗಳ ರಕ್ಷಣೆಗೆ ಮಹಿಳೆಯರು ಎಂಬ ಈ 2025ರ ಧ್ಯೇಯವಾಕ್ಯವನ್ನು ನಾವೆಲ್ಲ ಅಳವಡಿಸಿಕೊಳ್ಳೋಣ, ಮೈಗೂಡಿಸಿಕೊಳ್ಳೋಣ ಅಂತ ಹೇಳ್ತಾ, ರಕ್ಷಣೆಗಾಗಿ ಶ್ರಮಿಸುತ್ತೇನೆ. ನಾನು ಸಂಪನ್ಮೂಲಗಳು ವ್ಯರ್ಥವಾಗುವುದನ್ನು ಕಡಿಮೆ ಮಾಡುವ ಅಭ್ಯಾಸಗಳನ್ನು ನಾನು ಅಳವಡಿಸಿಕೊಳ್ಳುತ್ತೇನೆ. ನಾನು ಬಳಸಿದ ವಸ್ತುಗಳನ್ನು ಪುನರ್ಬಳಕೆ ಮಾಡುತ್ತೇನೆ. ನಾನು ಏಕಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಬಳಸುವುದಿಲ್ಲ. ನಾನು ಪ್ಲಾಸ್ಟಿಕ್ ಬ್ಯಾಗುಗಳ ಬದಲು ಕಾಗದದ ಬ್ಯಾಗ್ ಮತ್ತು ಬಟ್ಟೆಯ ಬ್ಯಾಗ್ಗಳನ್ನು ಬಳಸುತ್ತೇನೆ. ನಾನು ಪರಿಸರದ ಸ್ವಚ್ಛತೆಯ ಕಡೆಗೆ ಕಾಳಜಿ ವಹಿಸುತ್ತೇನೆ. ನಾನು ಸಾಧ್ಯವಾದಷ್ಟು ಕಡಿಮೆ ಕಸ, ಹೆಚ್ಚು ಗಿಡಗಳನ್ನು ನೆಡುವೆ. ನಾನು ಶಕ್ತಿಯ ಹಾಗೂ ನೀರಿನ ಮೂಲಗಳ ಸಂರಕ್ಷಣೆಯನ್ನು ಮಾಡುತ್ತೇನೆ. ಧನ್ಯವಾದಗಳು. ಅದೇ ರೀತಿ ಪ್ಲಾಸ್ಟಿಕ್ ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತು ಇಲ್ಲಿ ಏನಕ್ಕೆ ಸೇರಿದ್ದೀವಿ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಇದು ಮುಂದಿನ ನಮ್ಮ ಭವಿಷ್ಯಕ್ಕೆ ಇದು ಮುಂದೆ ತುಂಬ ಒಳ್ಳೆಯದಾಗುತ್ತೆ. ಆದರೆ ಈಗಲೇ ಸರ್ಗಳು ಹೇಳ್ದಂಗೆ ಆಗಲೇ ಅರ್ಧಕ್ಕರ್ಧ ಎಲ್ಲ ಕಾಡೆಲ್ಲ ನಾಶ ಆಗ್ತಿದೆ. ಅದನ್ನ ಇರೋದನ್ನು ಉಳಿಸ್ಕೊಂಡು ಇನ್ನೂ ಬೆಳೆಸ್ಕೊಂಡು ಹೋಗಬೇಕು. ಅದು ನಮ್ಮ ಆರೋಗ್ಯಕ್ಕೆ ಅನುಕೂಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಏನು ಹೆಚ್ಚಿಗೆ ಹೇಳೋಕ್ಕಾಗಲ್ಲ, ಯಾಕೆಂದರೆ ರವಿ ಅಣ್ಣವ್ರಿಗಿಂತ ನಾವು ದೊಡ್ಡವರಲ್ಲ. ಮರಸಪ್ಪ ರವಿ ಅಣ್ಣವ್ರಿಗಿಂತ ನಾಗಲೇ ಹೇಳುವಷ್ಟೇ ದೊಡ್ಡವರಲ್ಲ. ಅವರು ನಾವು ಬರೀ ಮಾತನಾಡೋದನ್ನ ಅವರು ಬರೀ ಅವ್ರ ಕೆಲಸ ಕಾರ್ಯರೂಪದಲ್ಲಿ ತೋರಿಸ್ತಾ ಇದ್ದಾರೆ, ಎಲ್ರಿಗೂ ಮಾದರಿಯಾಗಿದ್ದಾರೆ. ಇಷ್ಟು ಹೇಳಿ ನಾನು ಮಾತನಾಡ್ತೀನಿ. ಪರವಾಗಿ ಧನ್ಯವಾದಗಳು. ಬೇರೆ ಕೌನ್ಸಿಲರ್ ಸರ್ ಹೇಗೆ ನಮ್ಮ ನಗರ ವ್ಯಾಪ್ತಿಯಲ್ಲಿ ಮರಗಳು ನೆಡುವ ಮೂಲಕ ಒಂದು ಹಸಿರು ಕಾಡನವನ್ನು ಮಾಡಬಹುದು ಅಂತ ಎಲ್ರಿಗೂ ತಿಳಿಸ್ಕೊಟ್ಟಂಥ ಮಾನ್ಯ ಮರಸಪ್ಪ ಸರ್ಗೆ ಎಲ್ಲರೂ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಮಾನ್ಯ ಪೌರಾಯುಕ್ತರು ಈ ವಿಶ್ವ ಪರಿಸರ ದಿನಾಚರಣೆ ಪ್ರಯುಕ್ತ ಮಾತಾಡಬೇಕಂತ ಮನವಿ.
ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಮಾನ್ಯ ಅಧ್ಯಕ್ಷರಾದಂಥ ಹೇಮರಾಜ್ ಅವರೇ, ಉಪಾಧ್ಯಕ್ಷರಾದಂಥ ಸೈಯದ್ ಸಾದಿಕ್ರವರೇ, ನಮ್ಮ ಪರಿಸರ ಪ್ರೇಮಿಯಾದಂಥ ಮರ್ಸಪ್ಪ ರವಿ ಅವರೇ, ಹಾಗೂ ನಮ್ಮ ನಗರಸಭೆ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮಾಜಿ ಅಧ್ಯಕ್ಷರಾದಂಥ ಲಕ್ಷ್ಮೀದೇವ ಮೇಡಮ್ ಅವರೇ, ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರೇ, ಒಂದು ಮಾತಿದೆ, ಪರಿಸರ ದಿನಾಚರಣೆ ಏನಂತಂದರೆ ಒಬ್ಬ ವ್ಯಕ್ತಿ ಬಂದರು, ಬೆಳಗ್ಗೆ ಗಿಡ ನೆಟ್ಟರು, ಸಂಜೆ ಅದು ಆಡು ಕುರಿ ಮೇಯ್ಕೊಂಡೋಯ್ತು, ಅಲ್ಲಿಗೆ ಮುಗೀತು ಪರಿಸರ ದಿನಾಚರಣೆ ಅಂತ. ಈ ಥರ ಒಂದು ಪರಿಸರ ದಿನಾಚರಣೆಗಳು ಎಲ್ಲ ಕಡೆ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಕಾರ್ಯಕ್ರಮಗಳು ಆದರೆ ಪರಿಸರ ದಿನಾಚರಣೆಗೆ ಯಾವುದೇ ಒಂದು ಅರ್ಥ ಇರಲ್ಲ. ನಾವು 1000 ಗಿಡಗಳನ್ನು ನೆಟ್ಟು 1 ಗಿಡಗಳನ್ನು ಉಳಿಸ್ಕೊಳ್ಳೋದಕ್ಕಿಂತ 1 ಗಿಡಗಳನ್ನ ನೆಟ್ಟು 1 ಗಿಡನ ಪ್ರತಿ ವರ್ಷ ಪೋಷಣೆ ಪಾಲನೆ ಮಾಡಿ ಅದನ್ನು ದೊಡ್ಡದಾಗಿ ಮಾಡುವಂಥದ್ದು ಭಾಳ ಹೆಮ್ಮೆ ವಿಚಾರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 1 ಲಕ್ಷ ಗಿಡ ಹಾಕ್ತೀವಿ, 2 ಲಕ್ಷ ಗಿಡ ಹಾಕ್ತೀವಿ, 3 ಲಕ್ಷ ಗಿಡಗಳಾಗ್ತೀವಿ ಅಂತ ಎಲ್ಲ ಕಡೆ ಹೇಳ್ತಾರೆ. ಬಟ್ ಕೆಲವು ಕಡೆ ಉಳ್ಕೊಳ್ಳಲ್ಲ. ಕೆಲವರು ಬಹಳ ಮುತುವರ್ಜಿಯಿಂದ, ನಮ್ಮ ಸಾಲುಮರದ ತಿಮ್ಮಕ್ಕ ಅವರು ಎಷ್ಟು ಮುತುವರ್ಜಿಯಿಂದ ಮಾಡಿದ್ದಾರೆ. ಮಕ್ಕಳಿಲ್ಲದವರು ಸಹ ತಮ್ಮ ಮರಗಳನ್ನೇ ತಮ್ಮ ಮಕ್ಕಳಂತ ಪಾಲನೆ ಪೋಷಣೆ ಮಾಡಿ ಈಗ ಅವರು ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಇವಾಗ ಎಲ್ಲಿಲ್ಲದ ಒಂದು ಜನಪ್ರಿಯತೆ, ಅವ್ರಿಗೆ ಗೌರವ, ಘನತೆ, ಎಲ್ಲ ಪ್ರಶಸ್ತಿಗಳು ಸಿಕ್ಕಿವೆ. ಹಾಗಾಗಿ ಪರಿಸರ ನಮಗೋಸ್ಕರ ಬದುಕ್ತಾ ಇದೆ, ನಾವು ಪರಿಸರಕ್ಕೋಸ್ಕರ ಬದುಕ್ತಾ ಇಲ್ಲ. ಪರಿಸರವನ್ನು ಹಾಳು ಮಾಡೋದರಲ್ಲಿ ಮುಂದಿರುವಂಥವ್ರು ಪ್ರಥಮ ಬಾರಿಗೆ ನಮ್ಮ ಮನುಷ್ಯರು. ಇನ್ನು ಬೇರೆ ಎಲ್ಲ ಜೀವಗಳು ಸಹ ಬಹಳ ಅವಿನಾನುಭವ ಸಂಬಂಧ ಇಟ್ಕೊಂಡು ಒಂದಕ್ಕೊಂದು ಹೊಂದಾಣಿಕೆ ಮನೋಭಾವ ಇಟ್ಕೊಂಡು ಬಾಳ್ವೆ ಮಾಡುವಂಥ ಅದನ್ನು ನೋಡ್ತಾ ಇದ್ದೀವಿ. ನೀವು ಮರದ ಕೆಳಗಡೆ ಒಂದು ಬಳ್ಳಿ ಮರದ ಮೇಲೆ ಹಬ್ಕೊಂಡು ಹೋಗ್ತಾ ಇರುತ್ತೆ, ನೋಡಿದ್ವಿ. ಯಾವುದೋ ಒಂದು ಅವರ ನಡುವೆ ಒಂದು ಸಂಬಂಧ. ಈಗ ಹುಲಿಗಳು, ಜಿಂಕೆಗಳು ಅವು ಏರುಪೇರಾಗದಂಗೆ ಸಮತೋಲನದಿಂದ ತಮ್ಮ ಉಳಿವಿಕೆಯನ್ನು, ಅಸ್ತಿತ್ವವನ್ನು ಕಾಪಾಡ್ಕೊಂಡು ಹೋಗ್ತಾ ಇದ್ದಾವೆ. ಆದರೆ ಮನುಷ್ಯ ಏನು ಮಾಡ್ತಾನೆ, ತನ್ನ ಉಳಿವಿಗೋಸ್ಕರ ಮರಗಿಡಗಳನ್ನು, ಪ್ರಕೃತಿಯನ್ನು ನಾಶ ಮಾಡ್ತಾ ಇದ್ದಾನೆ. ಈಗ ಯಾವುದೋ ಗಣಿಗಾರಿಕೆ ಮಾಡಬೇಕು, ಮರಗಳನ್ನು ಕಡಿಯುವಂಥದ್ದು. ಯಾವುದೋ ರಸ್ತೆಗಳು ಮಾಡಬೇಕು, ಮರಗಳನ್ನು ಕಡಿಯುವಂಥದ್ದು. ಮನೆಗಳನ್ನು ಕಟ್ಟಬೇಕು, ಮರಗಳನ್ನು ಕಡಿಯುವಂಥದ್ದು. ನಮಗೆ ನನ್ನ ಮನೆ ಕಟ್ಟಬೇಕು, ಟೀಕಿಂದನೇ ಆಗಬೇಕೆಲ್ಲ, ಮರಗಳ ವೈಭವೋಪೇತವಾಗಿ ಇರಬೇಕು. ಭಾಳ ಎಲ್ಲಕ್ಕಿಂತ ನಾನು ವಿಶೇಷವಾದ ಮನೆ ಕಟ್ಟಬೇಕು ಅಂತೇಳಿ ಮರಗಳನ್ನು ಕಡ್ದು, ಟೀಕ್ಗಳನ್ನು ಹಾಕಿ, ಗ್ರಾನೈಟ್ಗಳನ್ನು ಕಡ್ದು ಎಲ್ಲ ಹಾಕಿ ನೀಟಾಗಿ ವೈಭವಯುತವಾದ ಮನೆಗಳನ್ನು ಕಟ್ಕೋತಾ ಇದ್ದಾರೆ ಅಲ್ಲಿ. ಆದರೆ ಎಲ್ಲೂ ಸಹ ಅದೇ ರೀತಿ ಮುಂದುವರೆದ್ರೆ ಅಂಥ ವೈಭವಯುತ ಮನೆಗಳಲ್ಲೂ ಸಹ ಆಕ್ಸಿಜನ್ ಸೃಷ್ಟಿ ಮಾಡೋಕ್ಕೆ ಅವಕಾಶ ಇಲ್ಲ. ಅವೇನು ಆಕ್ಸಿಜನ್ ಮಾಡಲ್ಲ. ನಮಗೆ ಕಸ ತಿಂದು ರಸವನ್ನು ಕೊಡುವಂಥದ್ದು ಪ್ರಕೃತಿ. ಈಗ ನೋಡಿ, ಇಂಗಾಲದ ಡೈಆಕ್ಸೈಡನ್ನು ಹೀರ್ಕೊಂಡು ನಮಗೆ ಆಮ್ಲಜನಕ ಕೊಡುವಂಥದ್ದು ಮರಗಳು. ನಮ್ಮ ಹಸು ಅದು ತಿನ್ನೋ ಕಸ ಎಲ್ಲ ಕೊಟ್ಟು ಎಲ್ಲ ನಮಗೆ ಇದು ಕೊಡುತ್ತೆ, ಹಾಲು ಕೊಡುತ್ತೆ. ಮತ್ತು ನಮ್ಮ ತೆಂಗಿನ ಮರಗಳು ಎಲ್ಲ ಪ್ರತಿಯೊಂದು ಕಲ್ಪವೃಕ್ಷ, ಅದು ನಾವು ಹಾಕಿರೋ ಗೊಬ್ಬರವನ್ನು ತಿಂದು ಹೀರ್ಕೊಂಡು, ಇದ್ದ 3 ಪೈಕಿ ಕದ್ದವರು ಯಾರು, ನಾನೆಂದೊಪ್ಪಿಕೊಂಡದ್ದು ಮರದ ಬೇರು. ಹಣ್ಣು ಭೂಮಿಯೊಳಗಿನ ಸತ್ವವನ್ನು ಹೀರು ಬಿಟ್ಟೆ, ಹಣ್ಣು ಹಂಪನಗಳನ್ನು ಮನುಜನಿಗೆ ಕೊಟ್ಟೆ ಅಂತ. ಭೂಮಿಯೊಳಗಿನ ಸತ್ವವನ್ನು, ಎಲ್ಲ ರೀತಿಯ ಕಲ್ಮಶಗಳನ್ನು ನಾವು ಹಾಕ್ತಾ ಇರ್ತೀವಿ ಭೂಮಿಗೆ. ಆ ಕಲ್ಮಶಗಳನ್ನು ಹೀರಿ ನಮಗೆ ಎಲ್ಲ ರೀತಿಯ ಹಣ್ಣು ಹಂಪಲಗಳು, ಮರ ಗಿಡಗಳು, ಆಕ್ಸಿಜನ್ನು ಪ್ರತಿಯೊಂದನ್ನು ಕೊಡ್ತಾ ಇದೆ. ಆದರೆ ನಾವು ಪ್ರತಿದಿನ ಅದು ಏನಂತ ಹೇಳ್ತಾರೆ, ಒಂದು ಪದ ಹೇಳ್ತಾರೆ, ಅತ್ಯಾಚಾರ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ದೀವಿ. ಅದು ಪದ ಬಳಸಬಾರ್ದು. ಅದು ಒಂದು ನಾವು ಅದನ್ನು ನಾವು ನಿಲ್ಲಿಸಬೇಕು. ವೃಕ್ಷ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ. ನಾವು ವೃಕ್ಷವನ್ನು ನಾವು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಈ ಒಂದು ಪ್ರಕೃತಿ ರಕ್ಷಣೆ ಮಾಡ್ಕೊಂಡು ಹೋಗುತ್ತೆ. ಹಾಗಾಗಿ ಈ ನಮ್ಮ ಹೇಳಬೇಕು ಅಂದರೆ ನಮ್ಮ ಇಡೀ ಭೂಮಿಯಲ್ಲಿ 21% ಅರಣ್ಯ ಪ್ರದೇಶ ಇರಬೇಕು. ಆದರೆ ಏನಾಗ್ತಾಯಿದೆ, ನಮ್ಮಲ್ಲಿರೋದು 16-17% ಅರಣ್ಯವನ್ನು ನಾವು ಕಾಣ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಇನ್ನು ಮುಂದೆ ಜನಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. 30 ಕೋಟಿ ಇದ್ದು 50 ಕೋಟಿ ಇತ್ತು, 50ರಿಂದ 100 ಆಯಿತು, ಈಗ 140 ಕೋಟಿ. ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಷ್ಟ್ರವನ್ನು ಆಗ್ತಾ ಇದ್ದೇವೆ. ಆದರೆ ನಮ್ಮ ಅರಣ್ಯ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಅರಣ್ಯವನ್ನು ಹೆಚ್ಚಿಸುವಂಥ ಒಂದು ಮನಸ್ಥಿತಿಯನ್ನು ಇಂದಿನ ಯುವಜನ ಬೆಳೆಸ್ಕೋಬೇಕು. ಈಗಿನ ಯುವಜನ ಏನಾದರೆ ಸರ್ಕಾರ ಮಾಡಬೇಕು, ಯಾರೋ ಒಬ್ಬ ಸಂಘ ಸಂಸ್ಥೆ ಇರೋವ್ರೆ. ಈಗ ಮರ್ಸಪ್ಪ ರವಿ ಅವ್ರದ್ದು ಒಂದು ಸಂಘ ಸಂಸ್ಥೆ ಇದೆ, ಅವ್ರು ಮಾಡಬೇಕು, ಅವ್ರು ಮಾಡಲಿ ಅಂತ. ಇಲ್ಲಿ ನಗರಸಭೆ ಅಧ್ಯಕ್ಷರವರೇ, ಅವ್ರ ಅಧ್ಯಕ್ಷರಾಗಿ ಮಾಡಿಬಿಟ್ಟಿದ್ದೀವಿ, ಕೌನ್ಸಿಲರಾಗಿ ಮಾಡಿ ಗೆಲ್ಲಿಸ್ಬಿಟ್ಟಿದ್ದೀವಿ ನಾವು, ಅವ್ರ ಗಿಡಗಳು ಹಾಕಬೇಕು ಅನ್ನೋ ಮನೋಭಾವ ಈಗ ಬಂದಿದೆ. ಸರ್ಕಾರ ಮಾಡುವಂಥದ್ದಲ್ಲ. ಸರ್ಕಾರಗಳು ಏನು ಮಾಡ್ಬೋದು, ನಾವು ರಸ್ತೆಗಳು ಮಾಡ್ಬೋದು, ಚರಂಡಿಗಳು ಮಾಡ್ಬೋದು, ಕಸ ಎಸ್ಬೋದು, ನೀರು ಕೊಡ್ಬೋದು, ಇಷ್ಟನ್ನೇ ನಾವು ಮಾಡ್ಬೋದು. ಮರ ಗಿಡಗಳನ್ನು ಹಾಕಿ ಪೋಷಣೆ ಮಾಡಿ ಅವನ್ನ ಬೆಳೆಸುವಂಥ ಕಾರ್ಯಕ್ರಮ ಇಡೀ ಸಮುದಾಯದ ಆಗಬೇಕು. ಯಾರೋ ಒಬ್ಬ ವ್ಯಕ್ತಿದು ಆಗ್ಬಾರ್ದು, ಯಾರೋ ಅಧ್ಯಕ್ಷರಾಗ್ಬೋದು, ಮರ್ಸಪ್ಪ ರವಿ ಅದು ನಮ್ಮ ಪೌರಾಯುಕ್ತರದ್ದು, ನಮ್ಮ ಸಿಬ್ಬಂದಿಗಳು, ಆರೋಗ್ಯ ಶಾಖೆ ಅವ್ರದ್ದು ಆಗಬಾರ್ದು. ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ. ಪ್ರತಿಯೊಬ್ಬನು ಸಹ ಪರಿಸರ ಸಂರಕ್ಷಣೆ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಲ್ಲ ಅಂತಂದರೆ ನಮ್ಮ ಮುಂದಿನ ನಮ್ಮ ಮಕ್ಕಳು ಏನು ಆಸ್ತಿ ಮಾಡ್ತೀವಿ ಆಸ್ತಿ ಯಾವ ಲೆಕ್ಕಕ್ಕೂ ಬರಲ್ಲ.
ಒಂದು ಪ್ರಕೃತಿ ನಾಶ ಆಯಿತು ಅಂದರೆ ನಮ್ಗೆ ಆಕ್ಸಿಜನ್ ಸಿಕ್ಕಲಿಲ್ಲ ಅಂತಂದರೆ ಆಸ್ತಿಗಳೆಲ್ಲ ನಗಣ್ಯ. ಹಾಗಾಗಿ ನಾವು ಈ ಇಂದಿನ ಯುವಜನತೆ ತಿಳ್ಕೊಬೇಕಾಗಿರೋದು, ನಾವು ಮುಂದಿನ ಜನಾಂಗಕ್ಕೆ ಕೊಡಬಹುದಾದಂಥ ಅತ್ಯಂತ ದೊಡ್ಡ ಒಂದು ಕೊಡುಗೆ ಏನಪ್ಪ ಅಂತಂದರೆ ಮರಗಿಡಗಳನ್ನು ನಡೆಸೋದಂತೂ, ಮರಗಳನ್ನು ಬೆಳೆಸುವಂಥದ್ದು, ಪರಿಸರ ಸಂರಕ್ಷಣೆ ಮಾಡುವಂಥದ್ದು ಒಂದು ಅತ್ಯಂತ ದೊಡ್ಡ ಕೊಡುಗೆಯನ್ನು ನಾವು ನೀಡೋದಕ್ಕೆ ಅವಕಾಶ ಇದೆ. ನಾವೆಲ್ಲ ಎಚ್ಚೆತ್ಕೊಂಡು ನಮ್ಮ ಮಕ್ಕಳಿಗೆ, ಮರಿ ಮಕ್ಕಳಿಗೆ ಒಂದು ಉತ್ತಮವಾದ ಸುಂದರವಾದ ಪರಿಸರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಹೋಗೊಟ್ಟು ಎಲ್ಲರೂ ಸಹ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ, ಅಟ್ಲೀಸ್ಟು ಇನ್ನು ನಾವು ಎಷ್ಟು 1 ಲಕ್ಷ ಮರಗಳಾಗ್ತಾ ಇದ್ದೀವಿ, 2 ಲಕ್ಷ ಆಗ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಾ ಇಲ್ಲ. ಅಟ್ಲೀಸ್ಟ್ ಇಷ್ಟು ಗಿಡಗಳಾಗ್ತಾ ಇದ್ದೀವಿ, ಮುಂದಿನ ವರ್ಷ ಇಲ್ಲೇ ಮಾಡೋಣ. ಇಷ್ಟು ಗಿಡಗಳನ್ನು ಕಾಪಾಡುವಂಥ ಒಂದು ಕೆಲಸ ನಿಮ್ದು ಆಗಬೇಕು. ಇದರಲ್ಲಿ ಯಾವುದೇ ಒಂದು ಗಿಡಗಳು ಹೋದರೆ ನಿಮ್ಮದೇ ಜವಾಬ್ದಾರಿ ಆಗಿರುತ್ತೆ. ಇಲ್ಲಿ ಕೆಲಸ ಮಾಡುವಂಥ ಆರೋಗ್ಯ ಶಾಖೆಯವರು ನೆಕ್ಸ್ಟ್ ವರ್ಷ ಇಲ್ಲೇ ಪತ್ರಕರ್ತರು ನಾನಿಲ್ಲ ಅಂದ್ರೂ ಇದ್ರೆ ಬರ್ತೀವಿ, ಇಲ್ಲ ಅಂತಂದರೆ ಇವರೇ ಬಂದು ನೋಡ್ತಾರೆ, ನೋಡಪ್ಪ ಏನು ಮಾಡಿದಿರಿ ಅಂತ ನಮ್ಮನ್ನು ಅನಲೈಸ್ ಮಾಡ್ತಾರೆ. ಎಲ್ಲ ಭಾಷಣ ಮಾಡ್ತೀರಿ, ಭಾಷಣ ಬಿಗಿತೀರಿ, ಉಪದೇಶ ಮಾಡ್ತೀರಿ, ನೀವೇ ಮಾಡಿಲ್ಲಲ್ಲ ಅಂತಾರೆ. ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇಷ್ಟೇ ಮರಗಳು ಎಷ್ಟೋ ಕೋಟ್ಯಾಂತರ ಲೀಟ್ರ್ KGಯಷ್ಟು ಆಕ್ಸಿಜನ್ ಬಿಡುಗಡೆ ಮಾಡುತ್ತೆ. ಹಾಗೆ ಇಷ್ಟು ಮರಗಳನ್ನು ಮಾಡಬೇಕು, ನಾವು ಸೇರ್ಕೊಂಡು ಮಾಡ್ತೀನಿ ಅಂತ ಒಂದು ಭರವಸೆನೇ ನೀಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದೀರಿ. ನಿಮಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಈ ಒಂದು 2 ಮಾತುಗಳ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಇವತ್ತು ನಗರಸಭೆಯಿಂದ ಗಿಡ ನೆಡೋ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇದು ಅದ್ಭುತವಾದ ಕೆಲಸ ಅಂತ ನಾನಂತೂ ಭಾವಿಸ್ತೀನಿ. ಅವರಿಗೆ ನಾನು ಧನ್ಯವಾದಗಳನ್ನು ನಾನು ಸಹ ಹೇಳ್ತೀನಿ. ಇವತ್ತು ಉತ್ತಮವಾದ ಕೆಲಸ ಮಾಡ್ತಾವ್ರೆ. ಇವತ್ತು ನೆಡ್ತಾ ಇರೋಂಥ ಗಿಡಗಳು ಇದು ಆರೋಗ್ಯಕರವಾದಂಥ, ಅತಿ ಹೆಚ್ಚು ಯಾರು ಮರ ಗಿಡ ಎಲ್ಲಿ ಬೆಳೆಸಿರ್ತಾರೆ ಅವರೆಲ್ಲ ಆರೋಗ್ಯವಂತರಾಗಿರ್ತಾರೆ. ಅಂತ ಆರೋಗ್ಯವಾಗಿ ಜನ ಇರಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಎಲ್ಲ ನೌಕರರೆಲ್ಲ ಸೇರಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ನಮಗೆ ಅಷ್ಟೇ ಅಲ್ಲದೆ ಪ್ರಾಣಿ ಪಕ್ಷಿಗೂ ಇದರಿಂದ ಸಾಕಷ್ಟು ಉಪಯೋಗಗಳಿದೆ. ಇದರಲ್ಲಿ ಬೇಕಾದಷ್ಟು ಹಣ್ಣುಗಳು ಬರುವಂಥ ಗಿಡಗಳಾಗ್ತಾ ಇದ್ದಾರೆ. ಪಕ್ಷಿಗಳು ತಿಂತವೆ, ಪ್ರಾಣಿಗಳು ತಿಂತವೆ, ನಾವೆಲ್ಲ ತಿಂತೀವಿ. ಇದೊಂದು ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ನಗರಸಭೆಗೆ ನಾವು ಇನ್ನೊಂದು ಮನವಿ ನಮ್ಮ ಅರಣ್ಯ ಇಲಾಖೆಯವ್ರ ಜೊತೆ ಸೇರಿ ಇಡೀ ಟೌನ್ನ ವನವನಾಗಿ ಮಾಡಬೇಕು. ಅಂದರೆ ಎಲ್ಲ ಮರ ಗಿಡಗಳನ್ನು ಅತಿ ಹೆಚ್ಚು ಗಿಡಗಳನ್ನು ಹಾಕಿ ಇದನ್ನು ಸೇವೆ ಮಾಡಬೇಕು. ಇದು ಆರೋಗ್ಯಕರವಾದ ಕಾರ್ಯಕ್ರಮ ಅಂತ ಹೇಳಿ ನನ್ನನ್ನು ಕರೆಸಿ 2 ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಏನು ಈ ದಿನ ವಿಶ್ವ ಪರಿಸರ ದಿನಾಚರಣೆಯನ್ನು ನಮ್ಮ ನಗರಸಭೆಯ ಆಯುಕ್ತರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ನಾವೇ ಮಾಡ್ತಾ ಇರೋ ಅನಾಚಾರ, ನಾವು ಕಾಡನ್ನು ಕಡಿದು ನಾಡನ್ನು ಮಾಡ್ತಾಯಿದ್ದೀವಿ. ನಾವೇ ಮಾಡ್ತಾ ಇರೋದು ನಾವೇ ಸರಿ ಮಾಡೋವಂಥ ಪರಿಸ್ಥಿತಿ ಬಂದಿದೆ. ಮುಂದೊಂದು ದಿನ ಏನು ನೀರು, ಗಾಳಿ, ಆಹಾರನ ಏನು ಇವತ್ತು ನಾವು ಆಹಾರ ಎಲ್ಲ ದುಡ್ಡು ಕೊಟ್ಟು ತಗೋತೀವಿ, ಮುಂದೊಂದು ದಿನ ಆಕ್ಸಿಜನ್ ಕೂಡ ನಾವು ಈಗಾಗಲೇ ದುಡ್ಡು ಕೊಟ್ಟು ತಗೋತಾ ಇದ್ದೀವಿ. ಇದು ಆಗಬಾರ್ದು. ಮುಂದೊಂದು ದಿನಗಳಲ್ಲಿ ನಮಗೆ ಈಗ ನಾವೇ ನಾಡನ್ನು ಕಡಿದು ನಾಡು ಮಾಡಿ ಪೂರ್ತಿ ನಾವೆಲ್ಲಿ ಬೆಟ್ಟ ಅದೇ ಪ್ರಾಣಿ ಪಕ್ಷಿಗಳನ್ನ ಬದುಕೋಗಿ ಬಿಡದೇ ಇರೋ ಜಾಗದಲ್ಲಿ ಹೋಗಿ ನಾವು ಸೇರ್ಕೊಳ್ತಾ ಇದ್ದೀವಿ. ಈ ಒಂದು ಹಂತದಲ್ಲಿ ಏನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಈ ಒಂದು ಪರಿಸರ ಜಾಗೃತಿಯನ್ನು ಮೂಡಿಸ್ತಾ ಇದೆ. ಅದಕ್ಕೆ ಸಾಕಷ್ಟು ಪರಿಸರವಾದಿಗಳು ಏನು ನಾವು ರೋಡ್ ಮಾಡಬೇಕಾದ ಅನಿವಾರ್ಯವಾದಂಥ ಪರಿಸ್ಥಿತಿಲಿ ಮಾಡ್ತಾಯಿದ್ದೀವಿ. ದೇಶ ಬೆಳೀತಿದೆ, ಜನಸಂಖ್ಯೆ ಹೆಚ್ಚಾದಂಗೆಲ್ಲ ನಾವು ಕಾಡಿನ ಜೊತೆಗೆ ಕಾಡಿಗೆ ನಾವು ಸೇರ್ಕೊಳ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಸಣ್ಣ ಕಾರ್ಯಗಳು ಕೂಡ ಮುಂದೊಂದು ದಿನ ನಾವು ಏನು ನಮ್ಮ ಮುಂದಿನ ಪೀಳಿಗೆಗೆ ನಾವೇನಾರು ಬಿಟ್ಟು ಹೋಗಬೇಕು ಅಂದರೆ ಆ ಒಂದು ಜಾಗದಲ್ಲಿ ನಮಗೆಲ್ಲ ಅವಕಾಶ ಆಗುತ್ತೆ. ನಾವು ನಗರಸಭೆಯಲ್ಲೇ ಮಾಡಬೇಕು ಅನ್ನೋದೊಂದು ಏನೂ ಇಲ್ಲ. ಪ್ರತಿಯೊಬ್ಬ ಪ್ರಜೆ ತನ್ನ ಮನೆ ಬಾಗಿಲು, ತನ್ನ ತೋಟ, ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ಒಬ್ಬ ನಾಗರಿಕರು ಕೂಡ ಒಂದು ಗಿಡವನ್ನು ನೆಡ್ತಿ, ಸಾಕಷ್ಟು ಕೈಲಾದಷ್ಟು ಒಂದು ಗಿಡವನ್ನು ನೆಟ್ಟು ಮುಂದಿನ ಪೀಳಿಗೆಗೆ ನಾವೇನಾರು ಕೊಟ್ಬಿಟ್ಟು ಹೋಗಬೇಕು ಅನ್ನೋದಾದರೆ ಮುಂದೆ ಇದನ್ನು ಕೂಡ ನಾವು ದುಡ್ಡು ಕೊಟ್ಟು ಪಡೆಯುವಂಥದ್ದನ್ನು ನಿಲ್ಲಿಸಬೇಕು ಅಂದರೆ ಈಗಲೇ ಜನಗಳು ಎಚ್ಚೆತ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಜನ ಜಾಗೃತರಾಗಬೇಕು. ಈ ಒಂದು ನಿಟ್ಟಿನಲ್ಲಿ ಪರಿಸರವಾದಿಗಳು ಈಗ ಮರಸಪ್ಪ ರವಿ ಅವರು ಈಗಾಗಲೇ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿ ಅವರ ಅಲ್ಲಿ ಸಂಸ್ಥೆಯಿಂದ ತೋರಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಎಲ್ಲ ಸಂಘಟನೆಗಳು ಈ ಒಂದು ನಿಟ್ಟಿನಲ್ಲಿ ಕೈ ಜೋಡಿಸಿ ನಾವೇನು ಬರೀ ಪರಿಸರ ದಿನ ಮಾತ್ರ ನಾವು ಈ ಪರಿಸರದ ಗಿಡಗಳನ್ನ ನೆಡ್ತಾ ಇದ್ದೀವಿ, ಅವನ್ನೆಲ್ಲ ಬಿಟ್ಟು ಪ್ರತಿಯೊಂದು ಅವಕಾಶ ಸಿಕ್ಕಾಗ ಯಾರೇ ಆಗಲಿ ಒಬ್ಬ ನಾಗರಿಕ ಪ್ರಜೆ ಅವಕಾಶ ಸಿಕ್ಕಾಗ ಎಲ್ಲಾದರೂ ಸರಿ ಒಂದು ಗಿಡಗಳು ನೆಟ್ಟು ಮುಂದಿನ
ಪೀಳಿಗೆಗೆ ನಾವೇನಾದರೂ ಒಂದು ದಾರಿದೀಪ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಈ ಒಂದು ಕಾರ್ಯಕ್ರಮವನ್ನು ಒಳ್ಳೆ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈಗ ಆಯುಕ್ತರು ಹೇಳ್ದಂಗೆ ಇದು ಇವತ್ತು ಇಲ್ಲಿ ನಾವು ನೆಟ್ಬಿಟ್ಟು ಹೋದ್ಮೇಲೆ ಇದು ಇಲ್ಲಿಗೆ ನಶಿಸಿ ಹೋಗಬಾರ್ದು. ಮುಂದಿನ ದಿನ ಅವರು ಇರ್ತಾರೆ, ಯಾರು ಇರ್ತಾರೋ, ನಾವು ಕೌನ್ಸಿಲರ್ಗಳು ಇರ್ತಾರೋ, ಮತ್ತು ಯಾರೇ ಇರಲಿ, ಸೊ ಇದನ್ನು ಕಾಪಾಡಿಕೊಂಡು ಮುಂದಿನ ದಿನ ಇದರ 2ರಷ್ಟು ಜಾಗ ಅವಕಾಶ ಮಾಡಿಕೊಂಡು ಪರಿಸರನ ಉಳಿಸ್ಕೊಂಡು ಹೋಗುವಂಥ ಈ ನಿಟ್ಟಿನಲ್ಲಿ ಒಂದೆರಡು ಮಾತನಾಡಲು ಅವಕಾಶ ಪಡೆದು ಎಲ್ರಿಗೂ ನಾನು ವಂದಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ.